ಮಾತಾಕಿ ತಾಯಿ ಭಾರತಾಂಬೆಗೆ ತಾಯಿ ಭಾರತಾಂಬೆಗೆ ಒಂದೇ 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 ಜಾಸ್ತಿ ಜನ ಬರುತ್ತೆ. ತಾಯಿ ಭಾರತಾಂಬೆಗೆ ತಾಯಿ ಭಾರತಾಂಬೆಗೆ ಒಂದೇ 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 ಜಾಸ್ತಿ ಜನ ಬರುತ್ತೆ. ಮಹಿಳಾ ಮುಖಂಡರುಗಳೇ, ಸ್ನೇಹಿತರೆ ಎಲ್ಲ ಯಾರು ಹೆಸರಿಲ್ಲ ಅಂತ ಅನ್ಯತಾ ಭಾವಿಸಬೇಡಿ. ಕಳೆದ ವರ್ಷದಿಂದ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹರ್ಘರ್ ತಿರಂಗ ಅಂತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿ ನಾವೆಲ್ಲ ಯುಗಾದಿ ದೀಪಾವಳಿ ಬಂದಾಗ ಪ್ರತಿ ಮನೆಯಲ್ಲಿ ತೋರಣವನ್ನು ಕಟ್ತೇವೆ. ಈ ಯುಗಾದಿ ಹಬ್ಬದಲ್ಲಿ ಹಸಿರು ತೋರಣವನ್ನು ಕಟ್ಟಿ ನಾವು ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ, ಹಿಂದೆ ಬಂದಿರತಕ್ಕಂಥ ಸಂಪ್ರದಾಯ. ನಮಗೆ ಸ್ವಾತಂತ್ರ್ಯ ಬಂದಿದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯು ದೇಶದ ಪ್ರಧಾನಿ ಆದಮೇಲೆ ಇವತ್ತು ಭಾರತ ಅಂತಕ್ಕಂಥದ್ದು ಇಡೀ ವಿಶ್ವದಲ್ಲೇ ಗುರುತಿಸಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆದಮೇಲೆ ನಮಗೆ ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಇವತ್ತು ನಮಗೆ ಅತ್ಯಂತ ಗೌರವದಿಂದ ಕಾಣ್ತಕ್ಕಂಥ ದಿನ ಕಂಡಿರ್ತಕ್ಕಂಥದ್ದು ನಮಗೀಗ. ಸ್ವತಂತ್ರ ದಿನಾಚರಣೆಗೆ ಸ್ವತಂತ್ರಕ್ಕೋಸ್ಕರ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಮಹಾತ್ಮ ಗಾಂಧೀಜಿಯವರು, ಕಿತ್ತೂರು ರಾಣಿ ಚೆನ್ನಮ್ಮ, ಸುಭಾಷ್ ಚಂದ್ರ ಬೋಸ್, ಅನೇಕ ಮಹನೀಯರು ಇದಕ್ಕೋಸ್ಕರ ಪ್ರಾಣವನ್ನು ಬಿಟ್ಟಿದ್ದಾರೆ ದೇಶದ ಸ್ವತಂತ್ರಕ್ಕೋಸ್ಕರ. ಇವತ್ತು ಸ್ವತಂತ್ರಾಚರಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಹಬ್ಬದ ವಾತಾವರಣ ಥರ ನಮ್ಮ ಮನೆಗಳ ಮೇಲೆ ಇದಕ್ಕೆ ಜಾತಿ ಧರ್ಮ ಮತ್ತೊಂದು ಏನೂ ಇಲ್ಲ, ಎಲ್ಲ ಸಮುದಾಯದವರು ನಮ್ಮ ಮನೆ ಮೇಲೆ ರಾಷ್ಟ್ರಧ್ವಜವನ್ನು ಕಟ್ಟಬೇಕು. ಬೆಳಗ್ಗೆ 6 ಗಂಟೆ ಆದಮೇಲೆ 6 ಗಂಟೆಗೆ ಮುಂಚೆ ಅದನ್ನು ರಾಷ್ಟ್ರಧ್ವಜವನ್ನು ಇಳಿಸ್ಬೇಕು. ನಾವು ಒಡವೆ ಯಾವ ರೀತಿ ಮನೆಯಲ್ಲಿ ಮಾಡುತ್ತೇವೆ ಅದೇ ರೀತಿ ಅದನ್ನು ಮಡಚಿ ಬೀರಿನಲ್ಲಿ ಇಡಬೇಕು. ಮುಂದಿನ ವರ್ಷ ಅದೇ ಬಾವುಟವನ್ನು ತಿರ್ಗಾ ಮತ್ತೆ ಹಾಸ್ತಕ್ಕಂಥದ್ದನ್ನ ನಾವು ಒಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಹರ್ಘರ್ ತಿರಂಗ ಅಂತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ ಇದನ್ನು ಮಾಡಿದ್ರೆ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ಬರುತ್ತೆ. ಕಳೆದ ವರ್ಷ ಇಡೀ ಭಾರತ ದೇಶದಲ್ಲಿ 30 ಕೋಟಿಗಿಂತ ಹೆಚ್ಚಿನ ಮನೆಗಳ ಮೇಲೆ ಈ ರಾಷ್ಟ್ರಧ್ವಜ ಹಾರಿಸಿರ್ತಕ್ಕಂಥದ್ದು. ಅದಕ್ಕೆ ನಾನು ವಿಶೇಷವಾಗಿ ನಮ್ಮ ಮುಖಂಡಗಳಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು, ನೀವೆಲ್ಲಲ್ಲಿ ವಾಸ ಮಾಡ್ತಾ ಇದ್ರ ಬಡಾವಣೆಗಳಲ್ಲಿ, ಶ್ರೀನಣ್ಣ ಇರ್ಬೋದು, ಶ್ರೀನಣ್ಣವರು, ನಮ್ಮ ರಾಘವೇಂದ್ರ ಶೆಟ್ಟರು, ನಾವು ವಾಸ ಮಾಡ್ತಕ್ಕಂಥ ಬಡಾವಣೆಗಳಲ್ಲಿ ಒಂದು 50 ಫ್ಲಾಟ್ ತರಬೇಕು, ಮನೆಗಳ ಮೇಲೆ ಕಟ್ಟಿರ್ತಕ್ಕಂಥದ್ದನ್ನು ಕಟ್ಟಿಸ್ಬೇಕು. ಅದನ್ನು ಒಂದು ವಿಡಿಯೋ ಮಾಡಿಸಿ ನಿಮಗೆ ಅದು ಹಾಕಬೇಕು. ಈ ಕಾರ್ಯಕ್ರಮ ಮಾಡಿದ್ರೆ ಬಹುಶಃ ಮುಂದಿನ ವರ್ಷ ಪ್ರತಿ ಕುಟುಂಬದ ಮನೆ ಮೇಲೂ ರಾಷ್ಟ್ರಧ್ವಜ ಹಾರಾಡ್ತಕ್ಕಂಥದ್ದನ್ನ ನಾವು ಕಣ್ಣಾರೆ ನೋಡಬೇಕು ಅಂತಕ್ಕಂಥದ್ದನ್ನ ನಾನು ಇನ್ನೊಂದು ವಿಶೇಷವಾಗಿ ಕೇಳ್ಕೊಂತಕ್ಕಂಥದ್ದು, ಮುಂದಿನ ವರ್ಷ ಕಾಲೇಜ್ಗಳಲ್ಲಿ ಒಂದು ದಿನ ಮುಂಚೆ ಈ ಕಾರ್ಯಕ್ರಮವನ್ನು ಮಾಡೋದು. ಒಂದು 10 ಜನರ ರಾಷ್ಟ್ರ ಭಕ್ತರ ಅಥವಾ ಸ್ವಾತಂತ್ರ್ಯ ಸೇನಾನಿಗಳ ಹೆಸರು ಹೇಳಿ ಅಂತಂದ್ರೆ ಅವ್ರಿಗೆ ನೆನಪಿರಲ್ಲ, ಅವ್ರಿಗೆ ಬರಲ್ಲ. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಡ್ತಾ ಇಲ್ಲ. ಮಹಾತ್ಮ ಗಾಂಧೀಜಿಯವರ ಫೋಟೋ ಇಷ್ಟು ನೋಡಿದ್ರೆ 2 ಸೆಂಟೆನ್ಸ್ ಇರುತ್ತೆ. ಅಹಿಂಸಾತ್ಮಕ ಹೋರಾಟ ಮಾಡಿದ್ರು. ಏನ್ ಮಾಡಿದ್ರು? ಹುಟ್ಟಿದ ಸತ್ಯಾಗ್ರಹ ಮಾಡಿದ್ರು, ದೇಶ ಬಿಟ್ಟು ಬ್ರಿಟಿಷರ ದೇಶ ಬಿಟ್ಟು ತೊಲಗಿ ಅಂತ ಹೇಳಿದ್ರು, ಸ್ವದೇಶಿ ಸತ್ಯಾಗ್ರಹ ಮಾಡಿದ್ರು, ಜಾತಿ ಪದ್ಧತಿ ಇರಬಾರ್ದು ಅಂದ್ರು. ಇದು ಯಾವುದನ್ನು ನಾವು ಹೇಳ್ಕೊಡ್ತೇವೆ. ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ನಾವು ಹೇಳೋದೇ ಇಲ್ಲ. ವೀರ ಸಾವರ್ಕರನ್ನ ಕಾಂಟ್ರವರ್ಷಿಯಲ್ ವ್ಯಕ್ತಿಯಾಗಿ ಮಾಡಿದ್ವಿ. ಯಾರು ಅತ್ಯಂತ ಹೆಚ್ಚು ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದ್ರು. ಕರಿನೀರಿನ ಶಿಕ್ಷೆ ಅಂದ್ರೇನು? ಬ್ರಿಟಿಷರು ಸಮುದ್ರದ ಆಚೆ ಶಿಕ್ಷಣ ಕೊಡುವಂತ ಕರಿನೀರಿನ ಶಿಕ್ಷೆಯನ್ನ ಅಂಡಮಾನ್ನ ಜೈಲಲ್ಲಿ ಅನುಭವಿಸಿದ್ವಿ. ಇಲ್ಲಿ ಕುಟುಂಬ ಅನುಭವಿಸಿದ್ರು. 3 ಜನ ಅಣ್ಣ ತಮ್ಮಂದ್ರು ಕೂಡ ಸೆಲ್ಯುಲರ್ ಜೈಲಲ್ಲಿ ಅಂಡಮಾನಲ್ಲಿತ್ತು. ಇವರು ಅನುಭವಿಸಿದ್ರು. ಆ ಚರಿತ್ರೆಯನ್ನು ನಾವೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೇವೆ. ಸುಭಾಷ್ ಚಂದ್ರ ಬೋಸ್ ಅವರು ಜೈ ಹಿಂದ್ ಅನ್ನುವಂಥ ಘೋಷಣೆಯೊಂದಿಗೆ INA ರಚನೆ ಮಾಡಿದ್ರು, ಸೈನಿಕರನ್ನು ಒಟ್ಟು ಮಾಡುವಂತ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು ನಾವು ಹೇಳ್ಕೊಡ್ತಾ ಇಲ್ಲ. ಅಂದ್ರೆ ವ್ಯವಸ್ಥಿತವಾಗಿ ಸ್ವಾತಂತ್ರ್ಯ ಬಂದ ಮೇಲೆ ಇವೆಲ್ಲರಿಗೂ ಕೂಡ ಮರೆಸುವಂತ ಕೆಲಸವನ್ನು ನಾವು ಮಾಡಿದ್ವಿ. ವೀರ ಸಾವರ್ಕರನ್ನ ಇವತ್ತು ಅವರ ಕುಟುಂಬ ಇತ್ತು, ಅವರ ಅಣ್ಣನ ಹೆಂಡತಿ ಇದ್ರು, ಆದ್ರೆ ಅವರು ಭಿಕ್ಷುಕರಾಗಿ ಜೀವನ ಮಾಡುವಂಥದ್ದು ಸ್ವತಂತ್ರ ಭಾರತದಲ್ಲಿ ಆಯ್ತು. ನಾವು ನಂಬಕ್ಕೂ ಆಗಲ್ಲ. ಸ್ವತಂತ್ರ ಸಿಕ್ಕ ಮೇಲೆ ವೀರ ಸಾವರ್ಕರ್ ಅವರ ಕುಟುಂಬ ಹೇಗಿತ್ತಂದ್ರೆ ಭಿಕ್ಷೆ ಮೇಲೆ ಜೀವನ ಮಾಡುವಂತ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಯಿತು. ಗುಂಡಾನಿ ಬಾಬಾ ಅಂತ ಹೇಳಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ
ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ ಚರಿತ್ರೆ ಬರುತ್ತೆ. ಯಾರು ನಾವು ಅಯೋಧ್ಯೆಗೆ ಹೋಗ್ತೀವಿ, ರಾಮಚಂದ್ರನನ್ನು ನೋಡ್ತೀವಿ, ಅಯೋಧ್ಯೆಯ ಹೊಸ ದೇವಸ್ಥಾನವನ್ನು ನೋಡ್ತೀವಿ. ಅದೇ ಊರಲ್ಲಿ ಗುಂಡಾಣಿ ಬಾಬಾದ ಸಮಾಧಿ ಇದೆ. ಇವತ್ತಿಗೂ ಕೂಡ ಗುಂಡಾಣಿ ಬಾಬಾನ ರಿಸರ್ಚ್ಗೆ ನೀವು ಹೋದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಫೋಟೋ ಯಾಕೆ ಬರುತ್ತೆ ಅಂದ್ರೆ ಅವರು ಸತ್ತಿರ್ಲಿಲ್ಲ ಅನ್ನುವಂಥದ್ದನ್ನು ಇವತ್ತು ಅಯೋಧ್ಯೆಯ ಜನ ಹೇಳ್ತಿದ್ದಾರೆ. ರಾಷ್ಟ್ರಧ್ವಜವನ್ನು ಕೊಟ್ಟಿದ್ದಾರೆ. ಈಗ ನಿಮಗೆ ಗೊತ್ತಿರ್ಬೋದು, ರಾಷ್ಟ್ರಧ್ವಜವನ್ನು ನಮ್ಮ ಮನೆಗಳಲ್ಲಿ ಆರಿಸುವಾಗೆ ಇರಲಿಲ್ಲ. ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಬೆಳಿಗ್ಗೆ ಆರಿಸಬೇಕು, ಸಂಜೆ 6 ಗಂಟೆ ಒಳಗೆ ತೆಗೆಯುವಂಥ ಪದ್ಧತಿ ಇತ್ತು. ನವೀನ್ ಜಿಂದಾಲ್ ಅಂತ ನೀವು ಕೇಳಿದ್ದೀರಿ. ಜಿಂದಾಲ್ ಕಂಪನಿಯ ಓನರು ಅವತ್ತು ಚಿಕ್ಕ ಹುಡುಗ ಆಗಿದ್ದ. ಓದಿ ಅಮೆರಿಕದಲ್ಲಿ ಓದಿ ವಾಪಸ್ ಭಾರತಕ್ಕೆ ಬಂದರು. ಅಲ್ಲಿ ಬೀದಿ ಬೀದಿಯಲ್ಲಿ ರಾಷ್ಟ್ರಧ್ವಜ ಹಾರಾಡ್ತಾ ಇತ್ತು. ಎಲ್ಲರ ರಾಷ್ಟ್ರ ಭಕ್ತಿಯನ್ನು ಬೆರೀತಾ ಇದ್ರು. ಅದಕ್ಕಾಗಿ ನಮ್ಮ ದೇಶದಲ್ಲಿ ಇದು ಆಗಬೇಕು ಅಂತ ಹೇಳಿ ಭಾರತಕ್ಕೆ ಬಂದರು. ಅವರ ಕಂಪನಿ ಮೇಲೆ ಅವರು ರಾಷ್ಟ್ರಧ್ವಜ ಹಾರಿಸಿದ್ರು. ನಾವು ಒಂದು ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರು ಆಚರಿಸ್ಕೊಂಡು ಬಂದಿದ್ದು 2ನೇ ವರ್ಷದ ಒಂದು ಹಗ್ಗ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರಾದಂಥ ಮಂತ್ರಿಗಳಾದಂಥ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಅದಕ್ಕೆ ಚಾಲನೆ ಕೊಡುವ ಮುಖಾಂತರ ಇವತ್ತು 2 ಕಡೆ ಕಾರ್ಯಕ್ರಮ ಮುಗಿಸಿ ಇವತ್ತು ಕೊಡೋಣಕ್ಕೆ ಬಂದಿರುವಂಥದ್ದು. ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಸಕರಿದ್ದಾರೆ, ಬೆಂಗಳೂರು ಉತ್ತರ ಅಧ್ಯಕ್ಷರಿದ್ದಾರೆ, ಬಾಬಣ್ಣವರಿದ್ದಾರೆ, ಸೀನಣ್ಣವರಿದ್ದಾರೆ, ರಮೇಶ್ ಸಿದ್ದೇಗೌಡರಿದ್ದಾರೆ, ಜಯಸಿಂಹಣ್ಣವರು, ಸೀಮಣ್ಣವರು, ಪುಟ್ಟರಾಜಣ್ಣವರು, ಯಲ್ಲಪ್ಪಣ್ಣವರು, ಮತ್ತು ನಮ್ಮ ಪದ್ಮಾವತಿ ಶ್ರೀನಿವಾಸ್ ಅವರು, ಲೋಕೇಶ್ ಅವರು, ಮತ್ತು ಬಂದಿರುವಂಥ ರಘುವಣ್ಣವರು, ಬಂದಿರುವಂಥರೆಲ್ಲರೂ ನಮ್ಮ ಮುಖಂಡ್ರೆ. ಅವ್ರದೇ ಆದಂಥ ಒಂದು ಶಕ್ತಿನ ಅವರ ಬೂತ್ನಲ್ಲಿ ಉಳಿಸ್ಕೊಂಡಿರುವಂಥವ್ರು. ಇವತ್ತು ಕಾರ್ಯಕ್ರಮದ ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ಕಳೆದ ವರ್ಷ ನಾವು ಪ್ರತಿ ಮನೆಯಲ್ಲೂ ಸಹ ಒಂದು ತ್ರಿವರ್ಣ ಧ್ವಜವನ್ನು ಹಾಕುವ ಮುಖಾಂತರ ನಮ್ಮ ದೇಶವನ್ನು ಕಟ್ಟಿ ಬೆಳೆಸಲಿಕ್ಕೆ, ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗಲಿಕ್ಕೆ ಎಲ್ಲೆಲ್ಲ ಪ್ರಾಣವನ್ನು ಯಾರೆಲ್ಲ ಪ್ರಾಣದಷ್ಟು ಅವರ ಒಂದು ಜ್ಞಾಪಕಾರ್ಥವಾಗಿ ಮತ್ತೆ ನಮ್ಮ ದೇಶದ ಮುಂದಿನ ಪೀಳಿಗೆ ನಮ್ಮ ಸುರಕ್ಷಿತವಾಗಿ ನಾವು ಇರಬೇಕು ಅಂತಂದರೆ ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಇದೆಲ್ಲ ನಾವೆಲ್ಲ ನೋಡ್ತಾ ಇದ್ವಿ. ಕಳೆದ 2 ವರ್ಷದಲ್ಲಿ ಶ್ರೀಲಂಕಾದಲ್ಲಿ ಏನಾಗಿತ್ತು, ಅಫ್ಘಾನಿಸ್ತಾನ ಏನಾಯಿತು, ಬಾಂಗ್ಲಾದೇಶ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂವನ್ನು ಇರಕ್ಕೆ ಬಿಡ್ತಾ ಇಲ್ಲ, ನಮ್ಮ ದೇಶಗಳನ್ನ ಇರಕ್ಕೆ ಬಿಡ್ತಾ ಇಲ್ಲ ಅಂತ ಪರಿಸ್ಥಿತಿ ಇವತ್ತೆಲ್ಲ ನಾವು ನೋಡ್ತಾ ಇದ್ವಿ. ಪಾಕಿಸ್ತಾನದಲ್ಲೂ ಸಹ ಇವೆಲ್ಲ ನೋಡ್ತಾ ಇರ್ಬೋದು, ನಮಗೆಲ್ಲ ಗೊತ್ತಿರೋಂಥ ವಿಷಯ. ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಸುರಕ್ಷಿತವಾಗಿರಬೇಕು ಅಂತಂದರೆ ನಾವೆಲ್ಲ ಇದೀವಿ ಇವತ್ತು ಅಂತಂದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಕಳೆದ ಒಂದು 10 ವರ್ಷದಿಂದ ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿಗಳಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಭಾರತ ದೇಶವನ್ನು ಯಾರು ಪರಿಗಣಿಸ್ತಾ ಇದ್ರು, ಇವತ್ತು ನಮ್ಮ ಭಾರತ ದೇಶ ಒಂದು ಉನ್ನತ ಮಟ್ಟದಲ್ಲಿ ನೋಡ್ತಾ ಇದ್ದಾರೆ. ನಮ್ಮ ಇಡೀ ಪ್ರಪಂಚದಲ್ಲಿ ಅಂತಂದರೆ ಅವರ ಕಾರ್ಯಕ್ಷಮತೆ ಮತ್ತು ಅವರಿರುವಂಥ ಒಂದು ಬದ್ಧತೆ, ನಮ್ಮ ದೇಶದಲ್ಲಿ ನಾವು ಇದೀವಿ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು. ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಇದೆ ಅನ್ನೋದನ್ನ ತೋರಿಸ್ಕೊಡ್ಬೇಕು. ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮೋದಿಜಿಯವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಈಗೆಲ್ಲರೂ ಸೇರಿ ಎಲ್ಲ ಮುಖಂಡರು ಸೇರಿ ಜೈಶಿರನ್ನಾಗಿ ಮಾಡಿ ನಮ್ಮ ಸಂಸದರನ್ನು ಕಳಿಸ್ಕೊಡ್ತೀವಿ. ಶೋಭಾಕರನ್ನ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಮತ್ತು ಎಲ್ಲ ನಮ್ಮ ಮುಖಂಡರುಗಳು, ಬಾಬಣ್ಣವರಿದ್ದಾರೆ, ಹರೀಶಣ್ಣವರಿದ್ದಾರೆ, ಎಲ್ಲ ಮುಖಂಡರುಗಳು ಈ ವೇದಿಕೆ ಮೇಲೆ ಕೊಟ್ಟಿದ್ದಾರೆ. ನಾನು ಹೇಳೋದು ಒಂದೇನೆ, ನಾವು ಅಣ್ಣವರು, ಎಲ್ಲ ಕಾಕ ಅವರು, ಗೋಪಾಲಣ್ಣವರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಮ್ಮೆಲ್ಲ ಮುಖಂಡರು ಏನು ಮಾರ್ಗದರ್ಶನ ಕೊಡ್ತಾರೆ ಅದ್ರ ಮುಖಾಂತರ ನಾವೆಲ್ಲರೂ ಅವ್ರಿಗೆ ತಲೆಬಾಗಿ ನಾವು ಅಂದ್ಕೊಂಡು ಹೋಗೋದು ಒಂದೇ ನಮ್ಮ ಕೆಲಸಗಳು, ಕಾರ್ಯಗಳು. ಅವ್ರು ಏನು ಕೈಯಿಂದ ತೋರಿಸ್ತಾರೆ ಅದನ್ನು ನಾವು ಕಣ್ಣಿಂದ ತೋರಿಸಿದ ಕೈಯಲ್ಲಿ ಮಾಡುವಂಥ ಎಲ್ಲ ನಮ್ಮ ಮುಖಂಡರುಗಳು, ಲೀಡರ್ಗಳು, ಎಲ್ಲ ಸದಸ್ಯರಿಗೆ ಕೊಟ್ಟಿದ್ದಾರೆ. ನಾವೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದರೆ ನೀವೆಲ್ಲರೂ ಇದ್ದರೆ ನಾವೆಲ್ಲರೂ ಇಲ್ಲಿ ಕೂತಿರೋದಕ್ಕೆ ಸಾಧ್ಯ ಆಗುವಂಥದ್ದು. ಆ ನಿಟ್ಟಿನಲ್ಲಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರೂ ನಮಸ್ಕಾರಗಳನ್ನು ಅರ್ಪಿಸ್ತಾ, ಹಾಗೆ ಮುಖ್ಯಮಂತ್ರಿ ಎಲ್ರಿಗೂ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ, ಇವತ್ತು ದಿನ ನಮ್ಮ ಮನೆಗೆ ಎಲ್ಲರೂ ಬಂದಿರೋದು ನಮ್ಮ ಸಂಸದರು ಅಂತ ಹೊಸ ಈ ಒಂದು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಅಪ್ಪ ಅವರು ನಮ್ಮ ಮನೆ ಬಂದಿದ್ದಾರೆ, ನಮ್ಮ ಮನೆಗೆ ಬಂದಿದ್ದಾರೆ. ನಮಗೆಲ್ಲರೂ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಹಬ್ಬ ಬರ್ತಾ ಇದೆ, ವರಮಹಾಲಕ್ಷ್ಮಿ ಹಬ್ಬದ ದಿನದಲ್ಲಿ ನಮ್ಮೆಲ್ಲ ಮಹಿಳೆಯರು ಬಂದು ಕೊಟ್ಟಿದ್ದಾರೆ. ಖುಷಿ ಆಗ್ತಾ ಇದೆ ಎಲ್ರಿಗೂ. ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಅರಕ್ ತರಾಂಗವನ್ನು ನಮ್ಮ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿ ಆದಂಥ ಗೋಪಣ್ಣವರ ನೇತೃತ್ವದಲ್ಲಿ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆಯವರು, ಹಗ್ಗ ಹೇಮಂತ ಗೋಪಾಲೆಯವರು, ರಾಘವೇಂದ್ರ ಶೆಟ್ಟರು, ಹರೀಶ್ರವರು, ಎಲ್ಲ ನನ್ನ ಮುಖಂಡರು ಮಂಡಳ, ನರೇಂದ್ರ ಬಾಬು ಅವರು. ಮೊದಲನೇದಾಗಿ ನನ್ನ ಜನತೆ ಶಕ್ತಿ ಗಣಪತಿ ನಗರದ ವಾರ್ಡಿನ ಜನತೆಯ ಪರವಾಗಿ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ತುರ್ತಾಗಿ ಇಟ್ಕೊಂಡಿದ್ದು. ಇವತ್ತೆಲ್ಲ ಕಾರ್ಯಕ್ರಮ ಸಲ್ಲಿಸೋದಕ್ಕೆ ಎಲ್ಲ ನನ್ನ ನಾಯಕರು, ಮುಖಂಡರ ಕಾರಣ. ಇದು ಸ್ವತಂತ್ರ ಬಂದು 78ನೇ ವರ್ಷ. ಇವತ್ತು
ನಾಡಿದ್ದೇನಿದೆ ಸ್ವಾತಂತ್ರ್ಯ ದಿನಾಚರಣೆ 2 ದಿವಸ ಮುಂಚೆಯಾಗಿ ನಮ್ಮ ಜನಕ್ಕೆ ತಿಳುವಳಿಕೆ ಕೊಡೋದಕ್ಕೆ ಮನೆ ಮನೆ ಬಾವುಟವನ್ನು ಆರಿಸ್ಬೇಕು, ಮನೆ ಮನೆಗೂ ಇರಬೇಕು ಅನ್ನೋ ಮಟ್ಟದಲ್ಲಿ ಹೋದ ಬಾರಿ ನಮ್ಮ ನರೇಂದ್ರ ಮೋದಿಯವರು 30 ಕೋಟಿ ಜನಕ್ಕೆ ಮನೆ ಮನೆಗೂ ಫ್ಲಾಗ್ ಹತ್ತಿಸಿದ್ರು. ಈ ಬಾರಿ ನಮ್ಮ ನಾಯಕರು ಗೋಪಣ್ಣವರು ಮನೆ ಮನೆಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡೇ ಮಾಡ್ತೀವಿ. ಖಂಡಿತವಾಗಿ ಆ ಕೆಲಸನ ಮಾಡಿ ನನ್ನ ನಾಯಕರಿಗೆ, ಮಂತ್ರಿಗಳಿಗೆ, ಕೇಂದ್ರ ಸಚಿವರಿಗೆ ಅವರಿಗೆಲ್ಲ ಒಳ್ಳೆಯ ಬರೋ ರೀತಿಯಲ್ಲಿ ನಾವೆಲ್ಲ ಮಾಡೋಣ, ಒಟ್ಟಾಗಿ ಸೇರೋಣ ಅಂಥೇಳಿ ಸ್ವಾತಂತ್ರ್ಯ ದಿನಾಚರಣೆ ಬರತಕ್ಕಂಥ ಎಲ್ಲದಕ್ಕೂ ನಮ್ಮ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬ ಬರ್ತಾಯಿದೆ, ನಾಡಿದ್ದು ವರಮಹಾಲಕ್ಷ್ಮಿ ಹಬ್ಬ. ಯಾಕೆ ಹೆಣ್ಮಕ್ಳಿಗೆ ಹೆಚ್ಚಿನ ಹಬ್ಬ ಅದು. ಅದಕ್ಕೆ ಹಬ್ಬದ ಪ್ರಯುಕ್ತ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಇವತ್ತು ಏನು ಹರ್ ಘರ್ ತಿರಂಗ ಅಂತ ಮೋದಿಜಿಯವರ ಒಂದು ಘೋಷಣೆಯನ್ನು ಏನು ಮಾಡಿದ್ದಾರೆ ಮೋದಿಜಿಯವರು, ಅದರ ಪ್ರಕಾರ ಇವತ್ತು ನಮ್ಮ ಎಲ್ಲ ಬಡಾವಣೆಗಳಲ್ಲಿ ಅಂದರೆ ನಮ್ಮ ಎಲ್ಲ ಕಾನ್ಸ್ಟಿಟ್ಯುಯೆನ್ಸಿಗಳಲ್ಲಿ ಇವತ್ತು ನಮ್ಮ ಅಚ್ಚುಮೆಚ್ಚಿನ ನಾಯಕರು ಗೋಪಾಲಣ್ಣವರು, ಅದೇ ರೀತಿ ಹೆಮ್ಮಂದ್ರು ಅಂತ ಹೇಳ್ಬೋದು, ಅವ್ರನ್ನೆಲ್ಲರೂ ಅಕ್ಕ ತಂಗಿದಿರಂತ ಹೇಳ್ಬೋದು, ನಾವೆಲ್ಲರೂ ಒಂದು ಕರೆ ಕೊಟ್ಟಿದ್ದಕ್ಕೆ ಇಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು